ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಯಾರ ಕತೆ ಹೇಗೆ ಕಳುವಾಯಿತು? ಸೊ ಲವ್ ಮಾಕ್ಟೇಲ್ 3 ಬೆನ್ನಲ್ಲೇ, ಲವ್ ಮಾಕ್ಟೇಲ್ ಸಕ್ಸಸ್ ಬೆನ್ನಲ್ಲೇ ಸಾಕಷ್ಟು ಒಂದು ಕಾಂಟ್ರವರ್ಸಿ ಆಗಿರುವಂಥ ವಿಷಯ ಕಾಡ್ತಾ ಇದೆ. ಸೊ ಅದು ಏನು ಎತ್ತ ಅಂತ ನೋಡೋದಾದ್ರೆ, ಗುರು ದೇಶಪಾಂಡೆ ಹಾಗೂ ರಾಘವೇಂದ್ರ ಅವರು ಮಾಡಿರುವಂತಹ ಒಂದು ಆರೋಪ ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲೆ ಬಂದಿದೆ. ಸೊ ನಮ್ಮ ಕಥೆಯನ್ನು ಕದ್ದು ಆ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಇದು ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾದ ಸುತ್ತುತ್ತಿರುವಂತಹ ಒಂದು ಕಾಂಟ್ರವರ್ಷಿಯಲ್ ನ್ಯೂಸ್ ಆಗಿದೆ. ಸೊ ಈ ನ್ಯೂಸ್ಗೆ ಕೃಷ್ಣ ಅವರು ಕೂಡ ಖಡಕ್ಕಾಗಿ ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಸೊ ಕತೆ ಕದ್ದು ಅಂತ ಮಾಡೋ ಸಿನಿಮಾ ಅಂದರೆ, ಕತೆ ಕದ್ದು ಸಿನಿಮಾ ಮಾಡುವಂಥ ಆ ಒಂದು ಮನಸ್ಥಿತಿ ಕೃಷ್ಣ ಅವ್ರಿಗೆ ಯಾಕೆ ಬರಬೇಕು ಅನ್ನೋದು ಪ್ರಶ್ನೆ. ಯಾಕಂದರೆ ಕೃಷ್ಣ ಅವರ ಡೈರೆಕ್ಷನಲ್ಲಿ ಮೂಡಿ ಬಂದಿರುವಂಥ ಸಿನಿಮಾಗಳಾಗಿರ್ಬೋದು, ಲವ್ ಮಾಕ್ಟೇಲ್ 1 ಆಗಿರ್ಬೋದು, 2 ಆಗಿರ್ಬೋದು, ಇದು ಎಲ್ಲೂ ಕೂಡ ಕದ್ದು ಮಾಡಿರುವಂಥ ಸಿನಿಮಾ ಅಲ್ಲ. ಸೊ ಏನು ಕದ್ದಿದ್ದಾರೆ ಅಂತ ಇಲ್ಲಿ ಗುರು ದೇಶಪಾಂಡೆ ಅವರಾಗಲಿ ಮತ್ತು ರಾಘವೇಂದ್ರ ಅವ್ರ ಕೇಳಿದ್ರೆ, ಕದ್ದಿರೋದು ಅವರ ಕೋರ್ ಪಾಯಿಂಟ್ ಅಂತೆ. ಸೊ ಅಂದರೆ ಅವರು ಏನು ಮಗುವನ್ನು ಅಡಾಪ್ಟ್ ಮಾಡಿಕೊಂಡು ಆ ಬಯಾಲಜಿಕಲ್ ಪೇರೆಂಟ್ಸ್ ಏನು ಬಂದು ಮಗುವನ್ನು ಕೇಳ್ತಾರೋ, ಸೊ ಅದು ಅವರ ಕೋರ್ ಪಾಯಿಂಟ್ ಆಗಿತ್ತು. ಸೊ ಅದನ್ನು ಕದ್ದು ಕೃಷ್ಣ ಅವರು ಒಂದು ಕಥೆಯನ್ನು ಮಾಡಿದ್ದಾರೆ ಅನ್ನೋದಂದರೆ ಲವ್ ಮಾಕ್ಟೇಲ್ 3 ಆ ಬೇಸ್ ಮೇಲೆ ಇರುವಂಥದ್ದು ಅಂತ ಗುರು ದೇಶಪಾಂಡೆ ಅವರು ಹೇಳ್ತಾರೆ. ಸೊ ಇಲ್ಲಿ ಕಾಣ್ಬೇಕಂತ ವಿಷಯ ಏನಪ್ಪ ಅಂದರೆ, ಕತೆ ಎಲ್ಲರೂ ಬೇಕಾದ್ರೂ ಯಾರು ಬೇಕಾದ್ರೂ ಹೇಗೆ ಬೇಕಾದರೂ ಅದನ್ನು ಟರ್ನ್ ಮಾಡ್ಬೋದು. ಈಗ ಒಂದೇ ಕೋರ್ ಪಾಯಿಂಟ್ ಇಟ್ಕೊಂಡು, ಈಗ ಕೋರ್ಟ್ ಅಂತ ವಿಷಯಕ್ಕೆ ಬಂದಾಗ ಕೋರ್ಟಲ್ಲಿ ಸಾಕಷ್ಟು ವಿಚಾರಗಳು ನಡೆಯುತ್ತೆ. ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಎಕ್ಸ್ಪೆಷಲಿ ಮಗು ಅಂತ ಬಂದಾಗ ಮಗು ವಿಚಾರದಲ್ಲೂ ಅಷ್ಟೇ, ಅನಾಥಾಶ್ರಮದಿಂದ ತಂದ ಮಗುವನ್ನು ಈಗ ಕೋರ್ಟಲ್ಲಿ ಡಿಸ್ಕಸ್ ಆಗಿ ಆ ಮಗುವಿನ ಒಪ್ಪಿಗೆ ಕೂಡ ಕೇಳ್ತಾರೆ. ಸೊ ಅಂಥ ಒಂದು ಸಿಚುವೇಶನ್ ಸಾಕಷ್ಟು ನಮ್ಮ ನಿಜ ಜೀವನದಲ್ಲೂ ಆಗಿರುವಂಥದ್ದು. ಸೊ ಅದು ಒಬ್ರಿಗೆ ಮಾತ್ರ ಆ ಒಂದು ಕಥೆ ಅನ್ವಯ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಈಗ ನಮ್ಮ ಜನ್ರೇಷನ್ ಅಂದರೆ ಈಗಿನ ಜನ್ರೇಷನ್ ನಾವು ನೋಡ್ಕೊಂಡು ಬಂದಾಗ ಸಾಕಷ್ಟು ಡಿವೋರ್ಸ್ ಕೇಸ್ಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆ ಡಿವೋರ್ಸ್ ಕೇಸ್ಗಳಲ್ಲಿ ಒಬ್ಬರು ಡಿವೋರ್ಸ್ ತಗೊಂಡ್ರು ಅಂತ ಇನ್ನೊಬ್ರು ಅದನ್ನು ತಗೋಬಾರ್ದು, ಅವ್ರು ಮಾತ್ರ ಡಿವೋರ್ಸ್ ಆಗಿದ್ದಾರೆ, ಇನ್ನೊಬ್ರು ಡಿವೋರ್ಸ್ ಆಗಬಾರ್ದು ಅನ್ನೋದೇನಾದರೂ ರೂಲ್ಸ್ ಇದೆಯಾ? ಸೊ ಈ ಸಿನಿಮಾ ಅಂತ ಬಂದಾಗ ಸಿನಿಮಾ ಕೂಡ ಅಷ್ಟೇ ಜನಗಳ ಜೀವನಕ್ಕೆ ಒಂದು ಹತ್ತಿರವಾಗುವಂಥ ಒಂದು ಕತೆ. ಏನು ಸಿನಿಮಾ ಮಾಡ್ತಾರೋ ಆ ಸಿನಿಮಾದಲ್ಲಿ ಆಗಿರೋ ಕಥೆಗಳಾಗಿರ್ಬೋದು, ಸಿನಿಮಾದಲ್ಲಿ ಮಾಡಿರುವಂಥ ಪಾತ್ರಗಳಾಗಿರ್ಬೋದು, ಎಲ್ಲೋ ಒಂದು ಬೇರೆ ಜನರ ಒಂದು ಜೀವನದಲ್ಲಿ ಆಗಿರುವಂಥ ಘಟನೆನೂ ಆಗಿರ್ಬೋದು, ಅಥವಾ ಎಷ್ಟೋ ಜನಕ್ಕೆ ಈ ಸಿನಿಮಾ ನೋಡಿದ ಮೇಲೆ ನಮ್ಮ ಲೈಫಲ್ಲಿ ಹೀಗೆ ಆಗಿತ್ತು, ಇದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅನ್ನೋದು ಯೋಚನೆನೂ ಬರ್ಬೋದು. ಸೊ ಇದೆಲ್ಲ ಸಿನಿಮಾ ಮಾಡೋದು ಯಾವ ಥರ ಇರುತ್ತೆ ಅಂದರೆ, ಅವರ ಒಂದು ಮನೋಭಾವ ಆಗಿರ್ಬೋದು, ಅಥವಾ ಅವರಿಗೆ ಒಂದು ಕೆಲವೊಂದು ಲೈಫ್ಗಳಿಗೆ ಸಿಗುವಂಥ ಒಂದು ವಿಷಯಗಳಾಗಿರ್ಬೋದು. ಸೊ ಅದನ್ನು ಕದ್ದು ಮಾಡಿದ್ದಾರೆ. ಸೊ ಇವರು ಗುರು ದೇಶಪಾಂಡೆ ಅವರು ಹೇಳೋ ಪ್ರಕಾರ 2023 ಹೋಗಿ ಕೃಷ್ಣ ಅವ್ರಿಗೆ ಕಥೆಯನ್ನು ಹೇಳ್ತಾರಂತೆ. ಕತೆ ಹೇಳಿದ ಮೇಲೆ ಕೃಷ್ಣ ಅವರು ಹೇಳ್ತಾರಂತೆ, ನನಗೆ ನಾವು ಕೂಡ ಮಗುವನ್ನು ಇಟ್ಕೊಂಡು ಕತೆ ಮಾಡ್ತೀವಿ, ಸೊ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಅಂತ ಹೇಳ್ತಾರಂತೆ. ಸೊ ಅಷ್ಟಾದರೂ ಆ ಸಿನಿಮಾವನ್ನು ಅವರು ಏನು ಫಸ್ಟ್ ದಿನನೇ ಹೋಗಿ ಸಿನಿಮಾವನ್ನು ನೋಡ್ತಾರಂತೆ ಗುರು ದೇಶಪಾಂಡೆ ಅವರು. ಸೊ ಸಿನಿಮಾ ನೋಡಿ ಆಮೇಲೆ ಕೃಷ್ಣ ಅವ್ರಿಗೆ ಕಾಲನ್ನು ಅಥವಾ ಮೆಸೇಜನ್ನು ಹಾಕಿ ಈ ಥರ ಸಿನಿಮಾನ ಅಂದರೆ ಸ್ಟೋರಿ ನಮ್ಮದೇ ಇದೆ, ನಾವು ಹೇಳಿರೋ ಸ್ಟೋರಿನೇ ಅಂತ ಹೇಳ್ತಾರಂತೆ. ಸೊ ನನಗನ್ಸೋ ಪ್ರಕಾರ ಈ ಕೋರ್ಟಲ್ಲಿ ಆಗೋ ಸೀನ್ ಆಗಿರ್ಬೋದು, ಅಂದರೆ ಬಯಾಲಜಿಕಲ್ ಪೇರೆಂಟ್ಸ್ ಏನು ಮಗುವನ್ನು ಕೇಳ್ತಾರೋ, ಸೊ ಅದು ಒಂದು ಕೋರ್ ಪಾಯಿಂಟನ್ನು ಹಿಡ್ಕೊಂಡು ಆ ಒಂದು ಕೋರ್ ಪಾಯಿಂಟನ್ನು ಕೃಷ್ಣ ಅವರು ಯೂಸ್ ಮಾಡಿದಾರಂತ ತಕ್ಷಣ ಕಥೆಯನ್ನು ಅವ್ರು ಕದ್ದಿರೋದಾಗಲ್ಲಲ್ವಾ ನನ್ನ ಅನಿಸಿಕೆ ಪ್ರಕಾರ. ಅಂದರೆ ನಾನು ಇಬ್ಬರು ಕೂಡ ಪ್ರೆಸ್ ಮೀಟಲ್ಲಿ ಮಾತಾಡೋದನ್ನು ನೋಡಿದ್ದೀನಿ. ಸೊ ಇಬ್ಬರು ಹೇಳೋ ಪ್ರಕಾರ, ಈಗ ನಾವು ಗುರು ದೇಶಪಾಂಡೆ ಅವರ ಬಳಿ ಸ್ಟ್ಯಾಂಡ್ ನಿಂತ್ಕೊಂಡು ನೋಡಿದಾಗ ಗುರು ದೇಶಪಾಂಡೆ ಅವ್ರು ಹೇಳಿದ್ದು ಕರೆಕ್ಟ್ ಅನಿಸುತ್ತೆ, ಕೃಷ್ಣ ಅವರ ಪರವಾಗಿ ನಾವು ನೋಡೋದಾದ್ರೆ ಅವ್ರು ಹೇಳಿದ್ದು ಸ್ಟ್ಯಾಂಡ್ ಅನಿಸುತ್ತೆ. ಸೊ ಇದೆರಡನ್ನ ಕಂಪೇರ್ ಮಾಡಿದಾಗ ನನಗೇನು ಒಪಿನಿಯನ್ ಬಂತು, ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಈಗ ಅವರಿಬ್ಬರ ನಡುವೆ ಏನೋ ಒಂದು ಕಾಂಟ್ರವರ್ಸಿ ಆಗಿರ್ಬೋದು, ಕತೆ ಕದ್ದಿರೋದು ಅದು ಅವ್ರಿಗೆ ಬಿಟ್ಟಿದ್ದು, ಅಲ್ಲಿ ಏನಾಗಿದೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇವ್ರು ಇಬ್ಬರು ಹೇಳೋ ಪ್ರಕಾರ ಅಂತ ನಾನು ನೋಡಿದಾಗ ಕದ್ದಿರೋ ಕಥೆನ ಕೃಷ್ಣ ಅವ್ರು ಯಾಕೆ ಮಾಡಬೇಕು? ಈಗ ಲವ್ ಮಾಕ್ಟೇಲ್ ಆಗಿರ್ಬೋದು, ಲವ್ ಮಾಕ್ಟೇಲ್ 2 ಆಗಿರ್ಬೋದು, ಸಾಕಷ್ಟು ಒಂದು ಕಥೆಗಳ ಒಂದು ಎಷ್ಟು ಒಂದು ಜನರ ಮನಸ್ಸಿಗೆ ಹತ್ರ ಆಗಿತ್ತು ಅಂದರೆ, ಸೊ ಈಗಲೂ ಕೂಡ ನಿಧಿ ಪಾತ್ರ ಆಗಿರ್ಬೋದು, ಅಥವಾ ಅಲ್ಲಿ ವಿಜಯ್ ಅವರ ಪಾತ್ರ ಆಗಿರ್ಬೋದು, ಆದ್ಯ ಪಾತ್ರ ಆಗಿರ್ಬೋದು, ಸಾಕಷ್ಟು ಜನರ ಮನಸ್ಸಲ್ಲಿ ಈಗಲೂ ಕೂಡ ಅದು ಅಚ್ಚೆ ಆಗ್ದಂತ ಇದೆ. ಸೊ ಅದು ಎಲ್ಲ ಕೃಷ್ಣ ಅವರು ಕದ್ದು ಮಾಡಿದ್ದ, ಆ ಪಾತ್ರಗಳನ್ನು ಸೃಷ್ಟಿ ಮಾಡಿದವರು. ಸೊ ಕಥೆಯನ್ನು ಕದಿಯುವಷ್ಟು ಕೃಷ್ಣ ಅವರು ಆ ಮಟ್ಟಕ್ಕೆ ಹೋಗಲ್ಲ ಅನ್ನೋದು ಅವರ ಅಭಿಮಾನಿಗಳಿಗೂ ಗೊತ್ತು, ಆಮೇಲೆ ಅವರು ಎಷ್ಟು ಒಳ್ಳೆ ನಿರ್ದೇಶಕ ಅಂತ ಎಲ್ಲ ಜನಗಳಿಗೂ ಗೊತ್ತು. ಅಂಥದ್ರಲ್ಲಿ ಯಾವುದೋ ಒಂದು ಕೋರ್ ಪಾಯಿಂಟನ್ನು ಹಿಡ್ಕೊಂಡು ನಮ್ಮ ಕಥೆಯನ್ನು ಕದ್ದಿದ್ದಾರೆ, ಅವ್ರಿಗೆ ಒಂದು ಕ್ರೆಡಿಟನ್ನು ಕೊಡಬೇಕು ಅನ್ನೋದು ತುಂಬ ತಪ್ಪಾಗುತ್ತೆ ಅನ್ನೋದು ನನ್ನ ಪ್ರಕಾರ. ಯಾಕಂದರೆ ಅವರ ಮೈಂಡ್ಸೆಟ್, ಈಗ ನಾವು ಹಳೆ ಸಿನಿಮಾ ನೋಡೋದಾದ್ರೆ ಮತ್ತೆ ಹಳಿತಕ್ಕೆ ಹೋಗಿಲ್ಲ, ಎಲ್ಲರಿಗೂ ನೆನಪಿರ್ಬೋದು, ವಿಷ್ಣುವರ್ಧನ್ ಅವರು ಅನಂತ್ ನಾಗ್ ಅವರು ಬೇಬಿ ಶಾಮಿಲ್ ನಟಿಸುವಂಥ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಏನಾಗುತ್ತೆ, ಮೊದಲು ಆ ಒಂದು ಅನಂತ್ ನಾಗ್ ಅವರು ವಿಷ್ಣುವರ್ಧನ್ ಅವರಿಗೆ ಒಂದು ಬೇಬಿ ಶಾಮಿಲನ್ನು ಕೊಡ್ತಾರೆ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಬೇಬಿ ಶಾಮಿಲ್ ದೊಡ್ಡವಳಾದಮೇಲೆ ಮತ್ತೆ ಅವರು ಬಂದು ಮಗುವನ್ನು ಕೇಳ್ತಾರೆ, ಅನಂತ್ ನಾಗ್ ಅವ್ರು ಬಂದು ಮಗುವನ್ನು ಕೇಳ್ತಾರೆ. ಆಗ ವಿಷ್ಣುವರ್ಧನ್ ಅವರು ಕಷ್ಟಪಟ್ಟಾದರೂ ಆ ಮಗುವನ್ನು ಕೊಡ್ತಾರೆ.
ಅವರಿಗೆ. ಆಮೇಲೆ ವಿಷ್ಣುವರ್ಧನ್ ಅವರಿಗೆ ಹುಷಾರ್ ತಪ್ಪಿ ಅಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಮತ್ತೆ ಬೇಬಿ ಶಾಮಿನಿ ಬಂದು ಅಂದರೆ ಇವರನ್ನು ವಿಷ್ಣುವರ್ಧನ್ ಅವ್ರನ್ನ ಸೇರ್ಕೋತಾರೆ. ಸೊ ಇಲ್ಲಿ ಅವಾಗ ಕೋರ್ಟ್ ಕೇಸ್ ಆಗಿರ್ಬೋದು ಅಥವಾ ಆ ಒಂದು ಬಯೋಲಾಜಿಕಲ್ ಪೇರೆಂಟ್ಸ್ ಮಾಡಿರುವಂಥ ಅಲ್ಲಿ ಏನಾದರೂ ಆ ಥರನೇ ಸೀನ್ ನಡೆದಿರುತ್ತಲ್ಲ, ಅಂದರೆ ಬಯೋಲಾಜಿಕಲ್ ಪೇರೆಂಟ್ಸ್ ಬಂದು ಮಗುವನ್ನು ಕೇಳೋದು. ಸೊ ಇದು ಸೀನ್ ಸಾಕಷ್ಟು ಸಿನಿಮಾಗಳಲ್ಲೂ ಇದೆ. ಸೊ ಅದೇ ಒಂದು ಕೋರ್ ಪಾಯಿಂಟ್ ಅವ್ರು ಮಾಡಿದ್ದು ನಾವು ಮಾಡಿದ್ದು ಅಂತ ಆಗಲ್ಲ. ಸೊ ಅದೊಂದು ಕೋರ್ ಪಾಯಿಂಟ್ ಆಲ್ಮೋಸ್ಟ್ ಈಗ ದತ್ತು ತಗೊಂಡಿದ್ದೀವಿ ಅಂದಮೇಲೆ ಎಲ್ಲ ಸಿನಿಮಾದಲ್ಲೂ ಆ ಒಂದು ಕೋರ್ ಪಾಯಿಂಟ್ ಇದ್ದೇ ಇರುತ್ತೆ. ಬಯೋಲಾಜಿಕಲ್ ಪೇರೆಂಟ್ಸ್ ಬಂದು ಮಗುವನ್ನು ಕೇಳೋದು ಅಥವಾ ಅನಾಥಾಶ್ರಮಕ್ಕೆ ಹೋಗಿ ಕೇಸನ್ನು ಹಾಕೋದು. ಸೊ ಇದನ್ನು ನೋಡ್ತಾ ಬಂದಾಗ ಆ ಒಂದು ಕೋರ್ ಪಾಯಿಂಟ್ ಎಲ್ಲ ಸಿನಿಮಾದಲ್ಲಿ ಇರುತ್ತೆ. ಬಟ್ ಇವರು ಆ ಸಿನಿಮಾದಲ್ಲಿ ಅಂದರೆ ಇವರು ಮಾಡಿರೋ ಸಿನಿಮಾದಲ್ಲಿ ಆ ಒಂದು ಕೋರ್ ಪಾಯಿಂಟ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಥೆಯನ್ನು ಕದ್ದಿದ್ದು ಅಂತ ಆರೋಪ ಮಾಡ್ತಿರೋದು ತಪ್ಪಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಸಿನಿಮಾ ಈಗ ಸಕ್ಸಸ್ ಕಾಣಿಸ್ತಾ ಇದೆ. ಎಲ್ಲ ಥಿಯೇಟರ್ಗಳಲ್ಲೂ ಅಂದರೆ PVRಗಳಲ್ಲಿ ಸಾಕಷ್ಟು ಹೌಸ್ಫುಲ್ಲನ್ನು ಕಾಣ್ತಾ ಇದ್ದೀವಿ. ಸೊ ಲೋಕಲ್ ಥಿಯೇಟರ್ಗಳಲ್ಲೂ ಆಗಿರ್ಬೋದು ಸಾಕಷ್ಟು ಒಂದು ಸದ್ದನ್ನು ಮಾಡ್ತಿರುವಂತಹ ಲವ್ ಮಾಕ್ಟೇಲ್ 3 ಅಂದರೆ 1 ಆಗಿರ್ಬೋದು 2 ಆಗಿರ್ಬೋದು ಇದಕ್ಕೆ ಸಿಗ್ತಿರುವಂಥ ಪ್ರೀತಿಗಿಂತ ಜಾಸ್ತಿ ಆದಮೇಲೆ ಇದಕ್ಕೆ ಸಿಗ್ತಿರುವಂಥ ಬೆಂಬಲ ಏನಿದೆ ತುಂಬ ಜಾಸ್ತಿ ಆಗಿದೆ ಲವ್ ಮಾಕ್ಟೇಲ್ 3ಗೆ. ಸೊ ಅಂಥದ್ರಲ್ಲಿ ಈ ಥರ ಒಂದು ಕಾಂಟ್ರವರ್ಸಿ ಮಾಡೋದು ಯಾಕೋ ತುಂಬ ತಪ್ಪಾಗುತ್ತೆ ಅಂತ ಅನಿಸುತ್ತೆ. ಕೋರ್ ಪಾಯಿಂಟನ್ನು ಇಟ್ಕೊಂಡು ಕತೆ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಕಥೆಯನ್ನು ಕದ್ದಿದ್ದು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲ ಸಿನಿಮಾದಲ್ಲಿ ಏನಾದರೂ ಒಂದು ಕೋರ್ ಪಾಯಿಂಟ್ ಇದ್ದೇ ಇರುತ್ತೆ. ಈಗ ಅವರು ಏನು ಸಿನಿಮಾ ಮಾಡಿದ್ದಾರೆ ಲವ್ ಮಾಕ್ಟೇಲ್ 1 ಹಿಡಿದು 3 ತನಕನೂ ಅದು ಕನೆಕ್ಷನನ್ನು ಬೆಳ್ಕೊಂಡು ಹೋಗಿರುವಂಥದ್ದು. ಸೊ ಆಲ್ರೆಡಿ 2ಅಲ್ಲಿ ನಾವು ನೋಡಿದೀವಿ ಅವರು ದತ್ತು ತಗೊಂಡಿರ್ತಾರೆ. ಅದು ನೆಕ್ಸ್ಟ್ 3ಗೆ ಅದು ಬರುವಂಥ ವಿಷಯನೇ, ಯಾಕಂದರೆ ಬಯೋಲಾಜಿಕಲ್ ಪೇರೆಂಟ್ಸ್ ಬರುವಂಥ ವಿಷಯನೇ. ಇನ್ ಕೇಸ್ ಡಾರ್ಲಿಂಗ್ ಕೃಷ್ಣ ಅವರು ಆ ಸಿನಿಮಾದಲ್ಲಿ ದತ್ತು ತಗೊಳ್ದೆ ಬೇರೆ ಯಾರಾದರೂ ಈ ಮಗುವನ್ನು ಕೊಟ್ಟು ಆಮೇಲೆ ಈ ಥರ ಕೋರ್ಸ್ ಅಂದರೆ ಬಯೋಲಾಜಿಕಲ್ ಪೇರೆಂಟ್ಸ್ ಏನು ಬಂದು ಮಗುವನ್ನು ಕೇಳ್ತಾರೋ ಇದೆಲ್ಲ ನಾವು ಗುರು ದೇಶಪಾಂಡೆ ಅವರ ಅಂದರೆ ಅವರ ಒಂದು ನೇರ ಪಾಯಿಂಟನ್ನು ಇಟ್ಕೊಂಡು ನಾವು ನೋಡೋದಾದರೆ ಓಕೆ ಒಂದು ಆರೋಪವನ್ನು ಮಾಡಬಹುದಿತ್ತು ಅನ್ನೋ. ಆದರೂ ಕೂಡ ಈ ಸಿನಿಮಾ ಕಂಟಿನ್ಯೂಸ್ ಆಗಿ ನಾವು ನೋಡಿರೋ ಕಾರಣ ಅಲ್ಲಿ ಬಯೋಲಾಜಿಕಲ್ ಪೇರೆಂಟ್ಸ್ ಬರುವಂಥ ಸೀನ್ ಇದೆ, ಅಂದರೆ ಲವ್ ಮಾಕ್ಟೇಲಲ್ಲಿ ಬರುವಂಥ ಸೀನ್ ಇದೆ. ಸೊ ಅದನ್ನೇ ಒಂದು ಕೃಷ್ಣ ಅವರು ಕೂಡ ಅದನ್ನು ಮುಂದೂಡಿದ್ದಾರೆ. ಈಗ ಗುರು ದೇಶಪಾಂಡೆ ಅವರು ಹೇಳೋ ಪ್ರಕಾರ ಅವರು ಮಾಡಿರೋ ಕತೆ ಹೇಗಿತ್ತು ಅಂದರೆ ಒಂದು ಹಿಂದೂ ಯುವಕ ಏನಿದ್ದಾನೆ ಅವನು ಮುಸ್ಲಿಂ ಮಗುವನ್ನು ಒಂದು ದತ್ತು ತಗೊಳ್ಳೋದು ಈ ಥರ, ಆಮೇಲೆ ಅವರ ಬಯೋಲಾಜಿಕಲ್ ಪೇರೆಂಟ್ಸ್ ಬರೋದು ಅನ್ನೋದು. ಸೊ ಇಲ್ಲಿ ಅವರ ಕತೆ ಕಂಟೆಂಟ್ ರೀತಿ ಬೇರೆ, ಅಂದರೆ ಪಾತ್ರಗಳು ಬೇರೆ ಇದೆ, ಸ್ಟೋರಿ ಲೈನ್ ಬೇರೆ ಇದೆ, ಎಲ್ಲನೂ ಬೇರೆ, ಡೈಲಾಗ್ಸ್ಗಳಾಗಿರ್ಬೋದು ಎಲ್ಲನೂ ಬೇರೆ. ಕೃಷ್ಣ ಅವ್ರದ್ದು ಅಷ್ಟೇ ಲವ್ ಮಾಕ್ಟೇಲಲ್ಲಿ ಡೈಲಾಗ್ಸ್ ಆಗಿರ್ಬೋದು, ಅಲ್ಲಿ ಸಂಭಾಷಣೆಗಳಾಗಿರ್ಬೋದು, ಪಾತ್ರಗಳಾಗಿರ್ಬೋದು ಎಲ್ಲನೂ ಬೇರೆ. ಆ ಒಂದು ಕೋರ್ ಪಾಯಿಂಟ್ ಯಾವ ಸಿನಿಮಾದಲ್ಲಿ ಬೇಕಾದರೂ ಯೂಸ್ ಮಾಡ್ಕೋತಾರೆ. ಅದು ಎಲ್ಲ ಸಿನಿಮಾದಲ್ಲಿದೆ. ಈ ಹಿಂದೆ ಸಾಕಷ್ಟು ಹಿಂದಿನ ಸಿನಿಮಾಗಳಲ್ಲೂ ಇದೆ. ಬಯೋಲಾಜಿಕಲ್ ಪೇರೆಂಟ್ಸ್ ಬಂದು ಮಗುವನ್ನು ಕೇಳೋದು, ಮಗು ಆಮೇಲೆ ತಾವು ಸಾಕಿದವರೇ ನಂಗೆ ಬೇಕು ಅಂತ ಹೇಳೋದು ಅಲ್ಲೇ ಇರೋದು. ಸೊ ಒಂದು ಕೋರ್ ಪಾಯಿಂಟ್ ಎಲ್ಲ ಸಿನಿಮಾದಲ್ಲಿದೆ. ಅದನ್ನು ಬಿಟ್ಟು ಆ ಸಿನಿಮಾದ ಕೋರ್ ಪಾಯಿಂಟನ್ನು ಹಿಡ್ಕೊಂಡು ಕತೆ ಕದ್ದಿದ್ದಾರೆ ಅಂತ ಹೇಳೋದು ಅಂದರೆ ಅವ್ರ ಮೇಲೆ ಆರೋಪ ಮಾಡಿದ್ದು ನನ್ನ ಪ್ರಕಾರ ಯಾಕೋ ತುಂಬ ತಪ್ಪು ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಅಂದರೆ ನೀವು ಕೂಡ ಲವ್ ಮಾಕ್ಟೇಲ್ 3 ಸಿನಿಮಾ ನೋಡಿದ್ದೀರಾ, ಈ ಕಾಂಟ್ರವರ್ಸಿ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ಪ್ರಕಾರ ಆ ಒಂದು ಕಾಂಟ್ರವರ್ಸಿ ಸರಿನಾ ತಪ್ಪಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.